ನಿಮ್ದು? ನಿಮ್ಗೊಬ್ರು ಲೀಡರ್ ಇಲ್ಲ ಅಲ್ಲ ನಿಮ್ ಸಮುದಾಯಕ್ಕೆ? ಹೌದು. ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಲೆಟ್ ಮಿ ಫಿನಿಶ್. ನಾನ್ ಮಾತಾಡೋದನ್ನ ಮುಗಿಸಿದ್ಮೇಲೆ ನೀವು ಮಾತಾಡಿ. ಈಗ ಜಮೀರ್ ಅಹಮದ್ ಖಾನ್ ಅವರು ಫಸ್ಟ್ ಕೇಳಿದ್ರು ನಮ್ ಸಮುದಾಯಕ್ಕೆ ನೀವು ಕೊಡಿ ಇಲ್ಲಿ ಅಂತ. ಅದಾದ್ಮೇಲಿಂದ ಇಲ್ಲಿವರೆಗೆ ಎಲ್ಲಿದ್ದಾರೆ ಹೇಳಿ ನಿಮ್ ಪರವಾಗಿ ಮಾತಾಡೋದಕ್ಕೆ? ಜಮೀರ್ ಅಹಮದ್ ಖಾನ್ ಹೇಳಿ. ಈ ಮೊದಲಿಂದಾನೇ ಒಂದೇನು ಚದುರಂಗದ ಆಟ ಮಾಡಿದಾರೆ ಇವರು. ಫಸ್ಟ್ ಏನ್ ಪ್ರೀ ಪ್ಲಾನ್ ಆಗಿದೆ ಅಂದ್ರೆ ಈ ಕಾಂಗ್ರೆಸ್ ಬಿಜೆಪಿ ಇಲ್ಲಿ ಹೊಂದಾಣಿಕೆ ರಾಜಕೀಯ ಮೊದಲಿಂದಾನೂ ಇದೆ, 30 ವರ್ಷದಿಂದ ಇದೆ. ಒಂದೇ ಜಾತಿಯವರು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎರಡು ಒಂದೇ. ಹೇಗಂದ್ರೆ ನೀನ್ MP ಗೆಲ್ಲು, ನಾನು MLA ಗೆಲ್ತೀನಿ. ಇದೇ ರೀತಿ ನೀವು ನೋಡಿರ್ಬೋದು, ಮೊನ್ನೆ ಒಂದು ಭದ್ರಾವತಿಯಲ್ಲಿ ಒಂದು ಸ್ವಾಮಿಗಳ ಒಂದು ಏನು ಅಧಿವೇಶನ ನಡೀತು, ಆ ಅಧಿವೇಶನದಲ್ಲಿ ಅಲ್ಲೇ ಸೆಟ್ ಆಗಿರೋದು ಎಲ್ಲ ಮಾತುಗಳು. ಅವ್ರನ್ನೆಲ್ಲ ಕರೆಸಿ ಸ್ವಾಮಿಗಳು ಒಂದು ವೇದಿಕೆಗೆ ತಂದು ನೀವು ಇವ್ರ ಬಗ್ಗೆ ಹೇಳಬಾರ್ದು, ಅವ್ರು ನಿಮ್ ಬಗ್ಗೆ ಹೇಳಬಾರ್ದು ಅಂದ್ರೆ ಸಮುದಾಯ ಇಲ್ಲಿ ಎರಡು ಸಮುದಾಯದಲ್ಲಿ ಸಹಬಾಳ್ವೆ ಇರಬೇಕು ಅಂತ. ಹೌದಾ? ಸಹಬಾಳ್ವೆ ಇದೆ ಮೇಡಮ್. ಆ ರಾಜಕೀಯ ಇದೆ. ಈಗ ಆರೋಪಗಳು ಮಾಡಬೇಡ್ರಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರ. ಇಲ್ಲಿ ನಮ್ಮ ಸಮುದಾಯ ಈ ಲೆಕ್ಕಕ್ಕೆ ಬಂದ್ರೆ, ದಕ್ಷಿಣದ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಮ್ಮ ನಾಯಕರನ್ನ ಬೆಳೆಯಕ್ ಬಿಟ್ಟಿಲ್ಲ. ಏನು ನಮ್ಮ ಉಲ್ಮಗಳ ಬಗ್ಗೆ ಅವ್ರು ಹೇಳಿದ್ರು ಏನಂದ್ರೆ, ನೀವು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಮೇಲೆ ಒತ್ತಡ ಮಾಡಬೇಡ್ರಿ. ನೀವೇನೇ ಹೇಳಿ ಸರ್, ಈಗ ಉದಾಹರಣೆಗೆ ಈಗ ನಾಯಕರು ಬೆಳೆಯಕ್ ಬಿಟ್ಟಿಲ್ಲ ಅಂತ ಇಟ್ಕೊಳ್ರಿ. ಈಗ ಸಾದಿಕ್ ಪೈಲ್ವಾನ್ ಏನಾದ್ರು ದೇವ್ರು ಬಂದು ಕೆಳಗೆ ಹೇಳಿದ್ರು ಕೂಡ ನಾನು ನಾಮಪತ್ರ ವಾಪಸ್ ತಗೊಳಲ್ಲ ಅಂದ್ರು. ನೀವೆಲ್ಲಾ ಜನ ಒಟ್ಟಿಗೆ ನಿಂತ್ರಿ ಅವ್ರ ಪರವಾಗಿ, ಹೌದಾ? ಇಲ್ಲ ಸರ್, ನೀವು ಮುಂದೆ ನುಗ್ಗಿ ಅಂತ, ಹೌದಾ? ಮತ್ತೆ ನಿಮ್ಮ ನಾಯಕರೇ ನಿಮ್ ಕೈ ಹಿಡ್ದಿಲ್ಲ. ಜಮೀರ್ ಅಹಮದ್ ಖಾನ್ ಬರ್ಲಿಲ್ಲ, ಸಾದಿಕ್ ಪೈಲ್ವಾನ್ ನಿವೃತ್ತಿ ಘೋಷಣೆ ಮಾಡಿದ್ರು. ಇವ್ರು ರಿಜ್ವಾನ್ ಬಂದ್ರು, ಮತ್ತೆ ಸಲೀಂ ಅಹಮದ್ ಬಂದು ಏನ್ ಮಾಡಿದ್ರು, ಸಾದಿಕ್ ಪೈಲ್ವಾನ್ ಅವ್ರನ್ನ ಎತ್ತಾಕೊಂಡು ಹೋಗಿ ಅವ್ರನ್ನ ರಾಜಿ ಮಾಡಿಸಿದ್ರು. ಯಾರಿದಾರೆ ನಿಮ್ಗೆ? ಅದೇ ಹೇಳ್ತೀರಾ ಮೇಡಮ್ ಅವರೇ? ಒಂದ್ ನಿಮಿಷ ಹೇಳ್ತೀನಿ ಮೇಡಮ್ ಅವರೇ. ಈಗ ಒಂದು ಒಳ್ಳೆ ಉತ್ತಮ ಅವಕಾಶ ಇದೆ, ಇವ್ರನ್ನೆಲ್ಲಾ ಪಾಠ ಕಲಿಸ್ಬೇಕು ಅಂತ. ಇವರೆಲ್ಲಾ ಮಾಡಿರೋದು ಸ್ವಾರ್ಥ ರಾಜಕೀಯ ಮಾಡಿದ್ದಾರೆ. ಇಷ್ಟು ದಿವಸ ನಮ್ಮನ್ನ ಆಳಿದಂತ ರಾಜಕೀಯ ವ್ಯಕ್ತಿಗಳದಾರಲ್ಲ, ಈ ಕಾಂಗ್ರೆಸ್ನವರು, JDSನವರು, ಇವರೆಲ್ಲ ಬಿಜೆಪಿಯವರು ಎಲ್ಲ ಸ್ವಾರ್ಥಕ್ಕೋಸ್ಕರನೇ ಮಾಡಿರೋದು. ಇವತ್ತು ಈ ಜನಗಳಿಗೆ ಗೊತ್ತಾಗಿದೆ, ಇವ್ರ ನಿಜವಾದ ಮುಖಗಳು ಇವತ್ತು ಗೊತ್ತಾಗಿದೆ ಎಲ್ಲರಿಗೂ. ಇವತ್ತು ಇಲ್ಲಿ ನಾಳೆ ಅಲ್ಲಿ ಅನ್ನೋದು ಎಲ್ಲ ತೋರಿಸ್ಕೊಡ್ತಾ ಇದಾರೆ. ಈಗ ಜಮೀರ್ ಅಹಮದ್ ಖಾನ್ ಬಂದ್ರು, ಅವರಿಗೂ ಬೆಲೆ ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಬಂದ್ರು, ಅವ್ರಿಗೆ ಯಾರಿಗೂ ಕ್ಯಾರೆ ಅಂತಿಲ್ಲ. ಅವ್ರೇ ಹೇಳಿದ್ರು ನೀನ್ ಯಾರಂತ ಹೇಳಿದ್ಮೇಲೆ ಮತ್ತೆ ಯಾವ ಮುಖ ಹಿಡ್ಕೊಂಡ್ ಬರ್ಬೇಕು ಅವ್ರು ಇಲ್ಲಿ? ಮೊನ್ನೆ ಏನ್ ಕೊಟ್ರು, ನಿನ್ನೇನ್ ಕೊಟ್ರು? ಜಮೀರ್ ಅಹಮದ್ ಖಾನ್ ಬರ್ತಾನೆ ಅಂದ್ರು. ದಕ್ಷಿಣಗೆ ನಾನು ಎರಡು ಮಾತಾಡೋದನ್ನ ಇಷ್ಟಪಡ್ತೀನಿ. ದಕ್ಷಿಣಕ್ಕೆ ಏನಪ್ಪಾ ಅಂದ್ರೆ 1975 40 ವರ್ಷದಿಂದ ನಾವು ಪಟ್ಟ ಕಟ್ಟಿರೋದು ಕಾಂಗ್ರೆಸ್ಸಿಗೆ, ಅವ್ರ ತಂದೆ. ಅವನಿ 1975 2006 ಮಟನು ಪಟ್ಟ ಕಟ್ಟಿದ್ವಿ. ನಮ್ದು ಇದು ನಮ್ಮ ಹೆಗಡೆ ನಗರ ಮತ್ತು ಚಂದ್ರನಗರ ಟೋಟಲ್ 110 ಮನಿ, 400 ಮನಿ, ಟೋಟಲ್ 510 ಮನಿ ಕಿತ್ಬಿಟ್ರು. ಆ ಕಿತ್ತಿ ಭಾಗನಂತರ ಮಾಡಿದಾನೆ, ಇಲ್ಲಿ ಹೈವೇ ರೋಡ್ ಮಾಡಿದ್ರು. ಈಗ ಅದೆಲ್ಲ ಬೇಡ ಸರ್, ನೀವು ಓಟು ನೀವು ಕಿತ್ತೀರಿ ಅಂತ ಹೇಳ್ತಾ ಇದೀರಿ. ಹೆಂಗ್ ಕೇಳ್ತೀರಿ ನೀವು? ನಾವು ಎಲೆಕ್ಷನ್ ಆಗುತ್ತೋ ಈಗ ಹೇಳ್ತೀವಿ ನೋಡಿ. ನಾವು ನಮ್ಮ ಇನ್ಚಾರ್ಜ್ ಮೇಸ್ತ್ರಿ ಅವ್ನು ಬಡಪಾಯಿ, ಅವ್ನು ನಿಲ್ಸಿದ ಇಂಡಿಪೆಂಡೆಂಟ್, ಅವನಿಗೆ ನಾವು ಇಂಡಿಪೆಂಡೆಂಟ್ ಗೆಲ್ಸೋದಕ್ಕೆ ನೀವು ರಿಯಲ್ ಆಗಿ ಮಾತಾಡಿ, ಪ್ರಾಕ್ಟಿಕಲ್ ಆಗಿ ಮಾತಾಡಿ. ಸುಳ್ಳೆ ಹೋಶ್ ನಲ್ಲಿ ಓಟ್ ಹೆಂಗ್ ಕೇಳ್ತೀವಿ ಅನ್ನೋದು ನಾನೊಂದು ನಿಮ್ಗೊಂದು ಅಭಿಪ್ರಾಯ ಹೇಳ್ತೀನಿ. ಯೂತ್ಸ್ ಇದೆಲ್ಲ ಮೇಡಮ್ ಅವರೇ, ಓಟ್ ಹೆಂಗ್ ಹೋಗ್ಕೊಂಡ್ ಈಗ ಗೊತ್ತಾಗುತ್ತೆ. ಯಾಕೆ ಗೊತ್ತಾ? ಯಾವ್ದು ಈಗ ಪರ್ಯಾಯ ಪಕ್ಷಗಳದಾವ, ಈಗ SDP ಆಗಿರ್ಲಿ, ಇನ್ನೊಂದು ಸ್ವತಂತ್ರ ಅಭ್ಯರ್ಥಿಗಳಾಗ್ಲಿ, ಅವ್ರನ್ನ ಬೆಂಬಲಿಸೋದ್ರ ಮೂಲಕ ಇವ್ರಿಗೆ ಒಂದು ಉತ್ತರ ಕೊಡ್ತೇನೋ ಈ ಸಮಯದಲ್ಲಿ. ಈಗ ಉದಾಹರಣೆಗೆ ನೀವು ಈಗ ನಿಮ್ದು ಒಂದು ತೂಕ ಆದ್ರೆ, ನಿಮ್ದು 80,000 ಒಂದು ತೂಕ ಆದ್ರೆ, ಇನ್ನು ಉಳಿದಿದ್ದೆಷ್ಟು? ಅಲ್ಲ, ಉಳಿದಿದ್ದೆಷ್ಟು ಸರ್? ಇನ್ನು 1.5 ಲಕ್ಷ. ಹೌದಾ? ಸೊ ನೀವು 80,000 ನೀವು 10 ಜನರಿಗೆ ಹೊಡಿತೀರಿ, ಕರೆಕ್ಟಾ? ಅವು ಎರಡು ಇಂಟ್ಯಾಕ್ಟ್ ಆಗಿ ಒಂದಕ್ಕೆ ಹೋಗ್ತವೆ. ತಗೊಂಡ್ಬರ್ತೀವಿ ಮೇಡಮ್, ತಂದೆ ತಾಯರೇ ಕೊಡ್ರಿ ಓಟ್ ಅಂತ ತಗೊಂಡ್ಬರ್ತೀವಿ. ಈಗ ಇರಂಗಿಲ್ಲ, ಎಲ್ಲಾರು ತಗೊಂಡ್ಬರ್ತೀವಿ. ಅಲ್ಪಸಂಖ್ಯಾತರ ಹಿಡ್ಕೊಂಡು ತಗೊಂಡ್ಬರ್ತೀವಿ. ಈ ಸಲ ವಂಶ ಕುಟುಂಬ ತಗರಕ್ಕೆ ಬರಲ್ಲ. अब की बार राजा का बेटा राजा नहीं रहेगा, राजा वही रहेगा जिसका वो हकदार रहेगा. ಯಾರು ಮಾತಾಡ್ತೀರಿ? ಈ ಸಲ ಯಾರಿಗೆ ನಿಮ್ ಓಟು? ಯಾರಿಗೆ ಸಮಾಜಕ್ಕೆ ತೊಂದರೆ ಆಗೈತಿ. ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ, ಏನಿಲ್ಲ, ಅಸೋಸಿಯೇಷನ್ ಕೊಟ್ಟಾರ, ಆಗಿಲ್ಲ. ಈಗ ಎಲ್ಲಾರು ದೊಡ್ಡ ಮುಖಂಡರು ಇದು ಮಾಡ್ಯಾರ, ಅದಕ್ಕೆ ಅಮ್ಮಂತಿಲ್ಲ. ಮುಗಿ ಚುನಾವಣೆ 2 ವರ್ಷ ಆದ್ಮೇಲೆ ಈಗ ಸಮಾಜಕ್ಕೆ ಕೊಟ್ಟಾರ ಅಂತ ಏನ್ ನಂಬಿಕೆ ಐತಿ? ಅವ್ರು ಕೊಡ್ತಾರಂತ ಏನ್ ನಂಬಿಕೆ ಇದೆ? ಬರೋದಕ್ಕೆ ಕೊಡ್ಲಿ, ನಮ್ಮ ಸಮಾಜಕ್ಕೆ ಬಲವಂತ ಕೊಡೋದು.
ಅಲ್ಲ ಶ್ರೀಮಂತರ ಮುಂದೆ ನಿಮ್ ನಡೀತೈತೆ ಒಂದ್ ನಿಮಿಷ ಮಾತಾಡ್ತೀನಿ ದಯವಿಟ್ಟು ಯಾರು ಮಾತಾಡ್ಬೇಡ್ರಿ ಸರ್ ಪದೇ ಪದೇ ಒಬ್ಬರೇ ಮಾತಾಡಂಗಿಲ್ಲ ತಡ್ರಿ ಮೇಡಮ್ ಇವ್ರು ಮಾತಾಡ್ತಾರೆ ಶ್ರೀಮಂತರ ಬಗ್ಗೆ ಮಾತಾಡ್ಬೇಕಂದ್ರೆ ತಡ್ರಿ ಶ್ರೀಮಂತ ಆಗಿದ್ದಲ್ಲಿಂದ ದಕ್ಷಿಣ ವಲಯದಿಂದ ಅವರು ಮೇಡಮ್ ನಿಮಿಷ ಉತ್ತರ ವಲಯದಾಗ ಎಲ್ಲ ಮಾಡಿದಾರೆ ದಕ್ಷಿಣ ವಲಯ ಏನ್ ಗೊತ್ತಾ ಏನು ಮಾಡಿಲ್ಲ ಇಲ್ಲಿಂದ ಶ್ರೀಮಂತ ಯಾರು ಎಸ್ ಮೇಡಮ್ ಏನ್ ಹೇಳಕ್ ಬಯಸ್ತೀರಿ अल्हम्दुलिल्लाह एक बार एसडीपीआई की पार्टी हमारे पास खड़ी है। वो हमारी तरफ से नहीं है, वो अल्लाह की तरफ से आपको है। सो ये बार अल्लाह की तरफ से बीजेपी भी एक ही, कांग्रेस भी एक ही। ನಿಮ್ ಕನ್ನಡ ಬರಲ್ವಾ ಇಲ್ವಾ ಕನ್ನಡ ಬರಲ್ಲ. ಎಸ್ಡಿಪಿಐ ಕಲ್ತ್ಕೋಬೇಕಪ್ಪ ನೀವು ಕನ್ನಡ ಕಲ್ತ್ಕೋಬೇಕು. ಹೌದು ಕನ್ನಡನೂ ಕಲ್ಕೋತಿದೀವಿ, ಕನ್ನಡನೂ ಬರತ್ತೆ, ಮಾತಾಡಿ. ಹಿಂದೂನಿ ಬರತ್ತೆ, ಇಂಗ್ಲಿಷ್ ಬರತ್ತೆ. ಕನ್ನಡದಲ್ಲಿ ಮಾತಾಡಿ. ಎಸ್ ನೀವ್ ಹೇಳಿ. ಹಿಂದಿನೂ ಬೇಕು, ಕನ್ನಡನೂ ಬೇಕು, ಇಂಗ್ಲಿಷ್ನೂ ಬೇಕು. ನಮ್ಗೆ ಯಾವ್ದು ಸವಲತ್ತು ಅದಕ್ಕೆ ಅದು ನಾನು ಹೇಳ್ತೀನಿ. ನನ್ಗೆ ಹಿಂದಿನೇ ಪರ್ಫೆಕ್ಟ್, ಅದನ್ನೇ ಹೇಳ್ತೀನಿ. ಪರವಾಗಿಲ್ಲ ಹೇಳಿ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಹೇಳಿ. ಇಲ್ಲ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಕನ್ನಡ. ಅಂದ್ರೆ ಏನ್ ಗೊತ್ತಾ, ಕನ್ನಡ ಚಾನಲ್ ಅಲ್ಲ, ಇಡೀ ಕರ್ನಾಟಕ ಜನ ನೋಡ್ತಾರೆ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಅಲ್ಲ ನಿಮ್ಗೆ ಈಸಿ ಆಗತ್ತೆ. ಸ್ವಲ್ಪ ಜನ ನಾವು ಮುಸ್ಲಿಂ ಇದಾರೆ, ಅವ್ರಿಗೂ ಅರ್ಥ ಆಗ್ಬೇಕಾ? ಬರೀ ನಿಮ್ ಲ್ಯಾಂಗ್ವೇಜ್ ಇಲ್ಲ, ನಮ್ ಲ್ಯಾಂಗ್ವೇಜ್ ಇಲ್ಲಿ ಬಿಡಿ, ಲ್ಯಾಂಗ್ವೇಜ್ ಬೇಡ ನೋಡಿ, ಅದೆಲ್ಲ ಅಲ್ಲ, ಅದಲ್ಲ. जब आए कौन ने कांग्रेस के वास्ते पूरा सपोर्ट करे, कौन ने सादिक पहलवान है, सादिक पहलवान आके ही हमें क्या बोले एसडीपीआई हटाना थी नको, पूरे जने सपोर्ट करेंगे, मगर उन्होंने क्या करे रात रात चले गए। क्या जरूरत थी उनको जाने की? खड़को मुसलमानों को सपोर्ट करना था, कई को चले गए। सुनो जाने की क्या जरूरत थी? लोग हट के रहते तो हमें एसडीपी नहीं आते थे। एसडीपीआई कान जाको हेगड़े नगर को जाके एसडीपीआई आज वहाँ की हालत सांपा घुसरी, हमारे अफसर खुदली पेटे जाको वहाँ जाको ये करको क्या करको शब्द डालको उनको रहने की सहूलत थे, पानी की सहूलत थे, बहुत सारे सहूलत करके। कल कहाँ गए अफसर खुदली पेटे? कहाँ गए जाके कि नहीं? कहाँ जाके क्या वो आजाद नगर को जाके, ना बादशाह नगर को जाके, बद इसे जाके क्या वो हेगड़े नगर को जाए, छोटे छोटे मासूम बच्चे, छोटे छोटे मासूम बच्चे क्या भी सहूलत नहीं करते। अस्सलाम वालेकुम, मैं क्या बोल रहा हूँ, हर बार भी हमें है नहीं क्या कांग्रेस कुछ लाइसो, हमारे रेलवे बस स्टैंड से इधर हमारे एक भी सहूलत करे ने, हमारे बच्चों के वास्ते एक अस्पताल बंदे ने, हमारे बच्चों के वास्ते एक कॉलेज बंदे ने, हमारे एक पार्क नहीं है हमने यहाँ, ये रेलवे बस स्टैंड के इधर हर बार भी क्या बोल को आती, हमें तुमने पूरी सहूलत कर देती। ये बड़े बड़े जो सदरा रहती ना, पैसा ले को आस्ती करने वाले, उन्होंने हमारे हक में खड़े कहती, हमने पैसा सटे तो हमें वोट डालती थे, उसके पैसे को हमें जी रहे, हमें अल्लाह के पैसे को जी रही, पूरी कौम को चलाने वाला है उन्हें अल्लाह, हमें उसके उन्हें हमें अभी हमारे पैसे से चल रहा सोने, जब जनता वोट डालती तो उसे है निकाल पूरी ये मिलती से क्या है, उसने कार में फिर रहा सभी हमारे जनता के वोट से, हमारे वोट से उन्हें बड़ी बिल्डिंग में है, हमें जो ये कर रही मेहनत कर को उसे ले, हमें गाय को लेकर एक हमारे वास्ते क्या भी एक सहूलत करता कर को, यहाँ से रेलवे बस स्टैंड से उधर के स्कूल में हमारे ಯಾರು कांग्रेस ಎಷ್ಟು कितने बार भी हमें जीता तो ना बीजेपी को हाथ को या दो हाथा पावा को जीता समय कई को कहते एकला नल्ले पावर रखना एकला है नहीं क्या पावा पावर रखना ಯಾಕೆ ಮುಸಲ್ಮಾನರು ಬಿಜೆಪಿನ ನಂಬಲ್ಲ? ಯಾಕೆ ಬಿಜೆಪಿ ನಂಬಲ್ಲ ಅವನು ನನ್ಗೆ ಒಂದೇನ सौलत मारता है हिंदू कर एक भी सौलत नहीं करे वो, एक भी सौलत करे ने हिंदू मुसलमान कर को हमने जो मिलको है हमारे भाईचारे हिंदू मुसलमान सब एक थाली में खाने वाले हमने उनका फायदा देख ले को हमने सबको अलग करना चाह रही, फिर भी अल्लाह हमारा एक